ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇದು ಒಬ್ಬ ಸಂಪ್ರದಾಯಸ್ಥ ಬ್ರಾಹ್ಮಣ ಹುಡುಗ ಅನಂತಕೃಷ್ಣ ಕರ್ಮಧಾರಿತಾಯ ಮತ್ತೆ ನುಸ್ರತ್ ಫಾತಿಮಾ ಬೇಗ್ ಅಂತ ಒಂದು ಸಂಪ್ರದಾಯಸ್ಥ ಮುಸ್ಲಿಂ ಹುಡುಗಿಯ ಕತೆ. ಇಲ್ಲಿ ಎರಡು ಧರ್ಮಗಳಿದ್ರು ಕೂಡ ಇಲ್ಲಿ ಅದನ್ನ ನಾವು ಯಾವುದೇ ರೀತಿಯಲ್ಲಿ ಆ ಎರಡು ಧರ್ಮಗಳನ್ನ ಟಚ್ ಮಾಡಕ್ ಹೋಗಿಲ್ಲ. ಅಂದ್ರೆ ಅವರವ್ರ ನಂಬಿಕೆ ಮುಸ್ಲಿಂ ಇಸ್ಲಾಂ ಧರ್ಮದ ನಂಬಿಕೆ ಇಸ್ಲಾಂಗೆ ಇವರ ನಂಬಿಕೆ ಇವರಿಗೆ ಅನ್ನೋ ರೀತಿಯಲ್ಲಿ ಅದನ್ನೆಲ್ಲೂ ಟಚ್ ಮಾಡಕ್ ಹೋಗಿಲ್ಲ. ಮತ್ತೆ ಇದು ಲಾಯರ್ ಮತ್ತೆ ಜಡ್ಜ್ ನಡುವಿನ ಪ್ರೇಮಕತೆ ಆಗಿದ್ರಿಂದ ಸ್ವಲ್ಪ ಮೆಚೂರ್ಡ್ ಆಗಿ ಇದನ್ನ ನರೇಟ್ ಮಾಡಬೇಕಾಯ್ತು. ಬೇರೆ ಯಾಕಂದ್ರೆ ಅವರಿಬ್ರು ಕೂಡ ಒಂದು ಸಮಾಜದಲ್ಲಿ ಜವಾಬ್ದಾರಿತ ಸ್ಥಾನದಲ್ಲಿರೋರು, ಹಾಗಾಗಿ ಅದನ್ನ ಸ್ವಲ್ಪ ಮೆಚೂರ್ಡ್ ಆಗಿ ಈ ಕಥೆ ನರೇಟ್ ಮಾಡಬೇಕಾಯ್ತು. ಜೊತೆಗೆ ಒಂದಷ್ಟು ಹ್ಯೂಮರಸ್ ಅಂಶಗಳು ಕೂಡ ಜೊತೆಗೆ ಇದರಲ್ಲಿ ಇದಾವೆ. ಇದು ಬೇಸಿಕಲಿ ಇದೊಂದು ಸಂಬಂಧಗಳ ಬಗ್ಗೆ ನಾವು ಇದರಲ್ಲಿ ಸಂಬಂಧಗಳಿಗೆ ಹೆಚ್ಚು ಮಹತ್ವ ಕೊಡೋಕೆ ಹೋಗಿದ್ದೀವಿ. ಅಂದ್ರೆ ಮುಂಚೆ ಒಂದು ಕಾಲದಲ್ಲಿ ಬೆಂಗಳೂರಲ್ಲೇ ವರ್ಷಕ್ಕೆ 350-400 ಡೈವೋರ್ಸ್ಗಳಾಗ್ತಾ ಇದ್ವು ಅಂತೆ. ಆದ್ರೆ ಇತ್ತೀಚೆಗೆ ಒಂದು ಕೆಲವು ವರ್ಷಗಳಿಂದ ತಿಂಗಳಿಗೆ 5,000 ಈ ತರದ ಕೇಸ್ಗಳು ಡೈವೋರ್ಸ್ ಕೇಸ್ ರಿಜಿಸ್ಟರ್ ಆಗ್ತಾ ಇದ್ದಾವೆ. ಮತ್ತೆ ಇತ್ತೀಚೆಗೆ ಅಂತರ್ಜಾತಿ ವಿವಾಹಗಳು ಜಾಸ್ತಿ ಆಗಿ ಜೊತೆಗೆ ಡೈವೋರ್ಸ್ ಜಾಸ್ತಿ ಆಗ್ತಾ ಇದೆ. ಅಂತವೆಲ್ಲ ಕೆಲವು ಎಲಿಮೆಂಟ್ಗಳನ್ನು ಇಟ್ಕೊಂಡು ಹ್ಯೂಮರಸ್ ವೇಲಿ ಈ ಕಥೆನ ನರೇಟ್ ಮಾಡಿದ್ವಿ. ಮೇನ್ ಆಗಿ ಅದೇ ಕಥೆಯಲ್ಲಿ ತುಂಬಾ ಮೆಚುರಿಟಿ ಇತ್ತು. ಅಂದ್ರೆ ಆ ಕಥೆನ ನಾನು ಫಸ್ಟ್ ಅವ್ರು ನರೇಟ್ ಮಾಡಿದಾಗಲೇ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದ್ರೆ ಆ ಸಬ್ಜೆಕ್ಟ್ ಅಲ್ಲಿ ಏನೋ ಒಂದು ಸುಮ್ಮನೆ ಕತೆ ಇಲ್ಲದೆ ಆ ಹಿಂದೂ ಮುಸ್ಲಿಮನ್ನ ಬರೀ ಹಿಂದಿ ಮುಸ್ಲಿಂ ಅಂತ ಹೇಳಿದೆ ಆ ಕತೆ ರೀತಿಯಲ್ಲಿ ಹೇಳ್ಕೊಂಡು ಹೋಗಿದ್ದು ನಂಗೆ ತುಂಬಾ ಇಷ್ಟ ಆಗಿತ್ತು. ಈಗ ಅದನ್ನ ನಾವು ಶೂಟ್ ಮಾಡಿ ಈಗ ಮೊನ್ನೆ ನಾವು ನೋಡಿದ್ವಿ ಒಂದ್ಸರಿ ಸಿನಿಮಾ ನೋಡಿದಾಗ ಅದೇನು ನನ್ನ ಕತೆ ಹೇಳಿದ್ರು ಆ ಲೆವೆಲ್ಗೆ ರೀಚ್ ಆಗಿದೆ. ಅದು ವಿಜುವಲಿನೂ ನಾವು ಅಂದ್ರೆ ಪ್ರೆಸೆಂಟೇಷನ್ ಕೂಡ ಅದೇ ತರ ಬಂದಿದೆ. ಆಮೇಲೆ ಅದ್ ಬಿಟ್ರೆ ವಿನಯ್ ಸರ್ ತುಂಬಾ ಅಂದ್ರೆ ನನಗೆ ಫಸ್ಟ್ ಒಂದ್ ಸ್ವಲ್ಪ ಇದಿತ್ತು ಹೆಂಗ್ ಮಾಡೋದೇನೋಪ್ಪ ಅಂತ. ಅಂದ್ರೆ ನಂದು ಫಸ್ಟ್ ಅನಂತು ಅಲ್ಮೇಲಮ್ಮ ಮಾಡಿದ್ದು ಅಲ್ಲೆಲ್ಲ ಹೊಸೊಬ್ರೆ ಇದ್ದು ನಮ್ಗೆ ಎಲ್ಲ ಅಂದ್ರೆ ನಾವೇ ಅಂತ ಹೋಗ್ತಾ ಇತ್ತು. ಬಟ್ ಇಲ್ಲಿ ವಿನಯ್ ಸರ್ ರಾಘವೇಂದ್ರ ಕುಸುಮ ಸರ್ ಎಲ್ಲ ಇದ್ದಾಗ ಒಂದ್ ಸ್ವಲ್ಪ ಭಯ ಇತ್ತು ಹೇಗಾಗ್ಬೋದು ಅಂತ. ಬಟ್ ನಮ್ಗೆ ನಾನು ಶೂಟ್ ಮಾಡೋ ಟೈಮಲ್ಲಿ ವಿನಯ್ ಸರ್ ಸಪೋರ್ಟ್ ಮಾಡಿದಷ್ಟು ನಮ್ಮ ಟೀಮ್ಗೆ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂದ್ರೆ ನಮ್ಗೆ ಈ ತರ ಬೇಕು ಹೀಗ್ ಬೇಕು ಇನ್ನೊಂದ್ಸರಿ ಬೇಕು ಅಂತ ಹೇಳಿದ್ರು ಕೂತ್ಕೊಂಡು ಮತ್ತೆ ಮಾಡೋರು. ಅಂದ್ರೆ ಏನೋ ಇದು ಇತ್ತು ಅಂತ ಹೇಳಿದ್ರು. ಸೊ ಬೇಸಿಕಲಿ ವಿನಯ್ ಸರ್ ಕೂಡ ನಿಮ್ ಟ್ರೈಲರ್ ನೋಡಿದಾಗ ತುಂಬಾ ಬೇರೆ ತರನೇ ಕಾಣಿಸ್ತಾರೆ. ಸೊ ಅದೊಂದು ಖುಷಿಗಿದೆ ನಮ್ಗಷ್ಟೇ. ಅಂದ್ರೆ ಅದೇ ಹೇಳಿದ್ನಲ್ಲ ನನ್ ಕತೆ ಕೇಳಿದಾಗ ಏನ್ ಖುಷಿ ಕೊಟ್ಟಿತ್ತು ಸಿನಿಮಾ ನೋಡಿದಾಗಲೂ ಅಷ್ಟೇ ಖುಷಿ ಇತ್ತು. ಸೊ ಒಳ್ಳೆ ಹೋಪ್ ಇದೆ ಖುಷಿ. ಯಾಕಂದ್ರೆ ನಾವು ಅಣ್ಣವ್ರ ಅಭಿಮಾನಿ, ಅವ್ರ ಮನೆ ಸಿನಿಮಾ ಮಾಡೋದ್ ಸಿಕ್ಕಿರೋದೇ ಒಂದ್ ದೊಡ್ಡ ಖುಷಿ ನಮ್ಗೆ. ಸಿನಿಮಾ ಹೆಂಗಿದೆಯೋ ಅದ್ ಬೇರೆ ವಿಚಾರ, ಬಟ್ ಸಿನಿಮಾ ಮಾಡಿರೋದೇ ಒಂದ್ ದೊಡ್ಡ ಖುಷಿ ನನಗೆ. ಸೊ ಒಂದ್ ಅವಕಾಶ ಸಿಕ್ತಲ್ಲ ಅವ್ರ ಮನೆ ಆಪರ್ಚುನಿಟಿ ಒಂದ್ ದೊಡ್ಡ ಖುಷಿ. ಮತ್ತೆ ರಾಘಣ್ಣ ಅವ್ರ ನಮ್ ಕತೆ ಒಪ್ಪಿದ್ದೆ ಇನ್ನೊಂದ್ ದೊಡ್ಡ ಖುಷಿ. ಅದಕ್ಕೆ ಅದನ್ನೇ ಇದ್ ಮಾಡಕ್ಕಾಗಲ್ಲ. ಬಟ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಾವೇನ್ ಅನ್ಕೊಂಡಿದ್ವೋ ಅದಕ್ಕಿಂತ ಚೆನ್ನಾಗಿ ಮಾಡ್ಯಾರ ನಮ್ ನಿರ್ದೇಶಕರೇ ಆಗಿರ್ಬೋದು. ಮತ್ತೆ ವಿನಯ್ ಸರ್ ಬಗ್ಗೆ ಅಂತೂ ಹೇಳಂಗೆ ಇಲ್ಲ, ಅದ್ಭುತವಾಗಿ ನಡೆಸಿದ್ದಾರೆ. ನಮಸ್ಕಾರ. ಈಗ ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ಎಲ್ಲ ನಮ್ ಡೈರೆಕ್ಟರ್ ಹೇಳಿದ್ದಾರೆ ಅನ್ಸುತ್ತೆ. ಇನ್ನೇನ್ ಪಾಯಿಂಟ್ ಕಡೆ ಬೇಕಿಲ್ಲ ಹೇಳಕ್ಕೆ. ನಂಗೆ ಏನಂದ್ರೆ ನಂಗೆ ತುಂಬಾ ಇಷ್ಟಪಟ್ಟು ನಾನು ಈ ಸಿನಿಮಾ ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ ಇದು ಸಂಬಂಧಗಳ ಬಗ್ಗೆ, ರಿಲೇಶನ್ಶಿಪ್ಸ್ ಬಗ್ಗೆ. ಸೊ ಅದು ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು ನಂಗೆ ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕೆ. ಸೊ ನನ್ನ ಪ್ರಕಾರ ನನ್ನ ಲೈಫಲ್ಲೂ ನನಗೆ ಎಲ್ಲರೂ ಜಾಸ್ತಿ ಟೈಮ್ ಕೊಡಬೇಕಾಗಿರೋದು ಅವರ ರಿಲೇಶನ್ಶಿಪ್ಸ್, ಅವರ ಫ್ಯಾಮಿಲಿ, ಆಮೇಲೆ ಅವರ ಫ್ರೆಂಡ್ಸ್ ಇರ್ಬೋದು ಅವ್ರಿಗೆ. ಸೊ ನಮ್ಮ ಕಥೆನೂ ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ಅದಕ್ಕೆ ನನಗೆ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡೆ. ಆಮೇಲೆ ಈಗ ಸ್ಟಾರ್ ಕಾಸ್ಟ್ ಕೂಡ, ನಮ್ಮ ಸ್ಟಾರ್ ಕಾಸ್ಟ್ ತುಂಬ ಚೆನ್ನಾಗಿತ್ತು. ರವಿಶಂಕರ್ ಅವರು, ಬಿ ಸುರೇಶ್ ಅವರು, ಗುರುಪ್ರಸಾದ್ ಅವರು, ಆಮೇಲೆ ಭಗವಾನ್ ಅವರು. ಸೊ ಎಲ್ಲ ಆಕ್ಚುಲಿ ಸಿನಿಮಾದಲ್ಲಿ 4 ಡೈರೆಕ್ಟರ್ಸ್ ಆಕ್ಟ್ ಮಾಡಿದ್ದಾರೆ. ಅದೊಂದು ಒಳ್ಳೆ ವಿಷಯ, ಅದೊಂದು ಖುಷಿಯಾದ ವಿಷಯ. ಸೊ ಇದ್ರ ಜೊತೆ ಎಲ್ಲ ಸಾಕಷ್ಟು ಕಲಿತೆ. ಆಮೇಲೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬಾ ಸಿನಿಮಾ ಬಗ್ಗೆ ಮಾತಾಡಿ, ಸಿನಿಮಾ ಬಗ್ಗೆ
ಜಾಸ್ತಿ ಹೇಳಿದ್ರು. ಸೊ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು, ಆಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇಡೀ ಸಿನಿಮಾದ ಜರ್ನಿನೇ ಚೆನ್ನಾಗಿತ್ತು, ಸ್ಟಾರ್ಟಿಂಗ್ ಇಂದ ಕತೆ ಕೇಳ್ದಾಗಿಂದ. ಆಮೇಲೆ ಇದಕ್ಕೆ ಪ್ರಿಪ್ರೇಷನ್ ಆಗಿ ನಾವು ಯಾವತ್ತೂ ನಾನು ಕೋರ್ಟ್ ಮೆಟ್ಲು ಹತ್ತೇ ಇರಲಿಲ್ಲ, ನಾನು ಕೋರ್ಟ್ಗೆ ಹೋಗಿರ್ಲಿಲ್ಲ. ಸೊ ಈ ಸಿನಿಮಾಗೆ ಒಂದು ಸ್ವಲ್ಪ ಈ ಕ್ಯಾರೆಕ್ಟರ್ಸ್ನ ಅಬ್ಸರ್ವ್ ಮಾಡೋಕ್ಕೆ ಈ ಫ್ಯಾಮಿಲಿ ಕೋರ್ಟ್ಗೆ ಹೋಗಿದ್ವಿ. ಅಲ್ಲಿ ಹೇಗಿರುತ್ತೆ ಅವರ ಡೆಕೋರಮ್, ಅವರ ಡಿಸಿಪ್ಲಿನ್ ಹೇಗಿರುತ್ತೆ, ಸೊ ಅದೆಲ್ಲ ನೋಡ್ಕೊಂಡು ನನ್ನ ಕ್ಯಾರೆಕ್ಟರ್ಗೆ ಎಷ್ಟು ಬೇಕೋ ಅಷ್ಟು ನಾನು ಅಳವಡಿಸ್ಕೊಂಡೆ. ಆಮೇಲೆ ಬೇರೆ ಏನು ಹೇಳೋದಂದ್ರೆ ದರ್ಗಾದಲ್ಲೆಲ್ಲ ಹೋಗಿ ಶೂಟ್ ಮಾಡಿದ್ದೀರಾ? ಅದೊಂದು ತುಂಬಾ ಚೆನ್ನಾಗಿತ್ತು. ನಾವು ಆಕ್ಚುಲಿ ಕಾಟನ್ ಪೇಟ್ ಹತ್ರ ಇರೋ ಒಂದು ದರ್ಗಾದಲ್ಲಿ ಶೂಟ್ ಮಾಡಿದ್ವಿ. ಸೊ ಅಲ್ಲಿ ಇದೇ ನಮ್ಮ ಫಸ್ಟ್ ಸಿನಿಮಾ ಅನ್ಸುತ್ತೆ ಶೂಟ್ ಮಾಡೋಕ್ಕೆ. ಸೊ ಅಲ್ಲಿ ಡೇ ಅಂಡ್ ನೈಟ್ ಶೂಟ್ ಮಾಡ್ತಾ ಇದ್ವಿ. ಸೊ ಇಡೀ ಹೋಲ್ ಇಡೀ ಕಮ್ಯುನಿಟಿ ಬಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಶೂಟ್ ನೋಡ್ಕೊಂಡು ತುಂಬಾ ಖುಷಿ ಪಟ್ಟು ನೋಡಿದ್ರು. ಸೊ ಅವ್ರಿಗೆಲ್ಲ ನಮ್ಮ ಸಾಂಗ್ ಶೂಟ್ ನಡೀತಾ ಇತ್ತು. ಆಕ್ಚುಲಿ ನಾವು ಕೊನೆ ದಿನ ಎಲ್ಲರೂ ಸಾಂಗ್ ಹಮ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ರು, ಎಲ್ಲರಿಗೂ ಅಷ್ಟು ಇಷ್ಟ ಆಗಿತ್ತು. ಸೊ ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಅದೇ ಅಷ್ಟೇ. ಎಲ್ರು ಕೇಳ್ತಿದ್ದಾರೆ ರಿಯಲ್ ಲೈಫು ಅಂದ್ರೆ ರಿಯಲ್ ಲೈಫಲ್ಲಿ ಯಾವತ್ತಾದ್ರೂ ಹುಡುಗಿ ಹಿಂದೆ ವಿನಯ್ ಹೋಗಿದಾರ ಇದೇ ರೀತಿ ಅಂತ? ಹುಡುಗಿಯಿಂದೇನಾ? ಅದು ಮದುವೆ ಆದಾಗ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಅಲ್ಲ, ಇಷ್ಟೊಂದು ಕಷ್ಟಪಟ್ಟು ಯಾವತ್ತಾದ್ರೂ ಪ್ರಪೋಸ್ ಮಾಡಿದೀರಾ ನೀವು ಅಂತ ಅನಂತ ತರ ಇಲ್ಲ, ನನ್ಗೆ ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಾನು ಮಾತಾಡಿದ ತಕ್ಷಣ ತುಂಬಾ ಸೈಲೆಂಟ್ ಅಪ್ಪ ಅಂತ. ಅಂದ್ರೆ ರಿಯಲ್ ಲೈಫ್ಗೂ ಹೋಲಿಸ್ಕೊಂಡ್ರೆ ಡಿಫ್ರೆಂಟ್ ಇದೆ ಅನ್ಸುತ್ತಾ, ಅಥವಾ ಅದೇ ರೀತಿ ಕ್ಯಾರೆಕ್ಟರ್ ಅನ್ಸುತ್ತಾ? ಅಂದ್ರೆ ನೀವು ಮಾತು ಕಡಿಮೆ ರಿಯಲ್ ಲೈಫಲ್ಲಿ ಹೋಲಿಸ್ಕೊಂಡ್ರೆ. ಸೊ ಅಲ್ಲಿ ತುಂಬಾ ಮಾತಾಡಿದೀರಾ ನೀವು, ಹುಡುಗಿ ಕಾಲೆಳೆಯೋದಾಗಿರ್ಬೋದು, ಹಿಂದೆ ಹೋಗೋದಾಗಿರ್ಬೋದು, ನಾನು ಅವಳನ್ನ ಮದುವೆ ಆಗ್ತೀನಿ ಒಪ್ಸ್ತೀನಿ ಅನ್ನೋದಾಗಿರ್ಬಹುದು. ಅದೇ ನಾವು ಆಕ್ಟರ್ಸ್ ಎಲ್ಲ, ನಾವು ರಿಯಲ್ ಲೈಫಲ್ಲಿ ಒಂದೇ ತರ ಇರಕ್ ಆಗೋದೇ ಇಲ್ಲ. ಸೊ ಅದಕ್ಕೆ ನಾವು ಆಕ್ಟ್ ಮಾಡೋದು, ಬೇರೆ ಬೇರೆ ಪಾತ್ರಗಳನ್ನ ಮಾಡೋದು. ಓಕೆ, ಅಪ್ಪಾಜಿನ ಯಾವ ರೀತಿಯಾಗಿ ಇನ್ಸ್ಪೈರ್ ಆಗಿ ತಗೊಂಡ್ರಿ? ಅಪ್ಪಾಜಿ ಕೂಡ 2 ಮೂವಿನಲ್ಲಿ ಚಲಿಸುವ ಮೋಡಗಳು, ಧ್ರುವತಾರೆ ಸಿನಿಮಾಗಳನ್ನ ನೀವು ಕೂಡ ಅನೇಕ ಬಾರಿ ನೋಡಿರ್ತೀರಾ. ಸೊ ಲಾಯರ್ ಅಂತ ಬಂದಾಗ ಅವ್ರ ಸಿನಿಮಾಗಳನ್ನ ನೋಡಿ ಯಾವ ರೀತಿ ಇನ್ಸ್ಪೈರ್ ಆದ್ರಿ? ಅದೇ ಇವ್ರು ಫಸ್ಟ್ ಕತೆ ಹೇಳಿದ ತಕ್ಷಣ ನಾನು ಫಸ್ಟ್ ನೋಡಿದ್ದೆ ಇದು ತಾತನ ಸಿನಿಮಾ, ಆ ಲಾಯರ್ ಸಿನಿಮಾ. ಸೊ ಅದ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ತಾತನ ಡಿಸಿಪ್ಲಿನ್ ಫಸ್ಟ್ ಅದ್ ನೋಡಿದ ತಕ್ಷಣ ಒಂದ್ ಸ್ವಲ್ಪ ಭಯ ಆಯ್ತು, ಇಷ್ಟು ಈ ತರ ಹೆಂಗ್ ಫಾಲೋ ಮಾಡೋದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಆಮೇಲೆ ನಮ್ಮ ಇಡೀ ತಂಡ, ನಮ್ಮ ಸುಧೀರ್ ಅವರು, ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ರವಿ ಅವರು, ಧೀರಜ್ ಅವರು, ವಿಜಯ್ ಅವರು, ಆಮೇಲೆ ಸಿದ್ದು ಅವರು. ಸೊ ಎಲ್ಲರೂ ನಾವು ಕೂತ್ಕೊಂಡು ಸಾಕಷ್ಟು ರಿಹರ್ಸಲ್ಸ್ ಮಾಡಿದ್ವಿ. ಯಾಕಂದ್ರೆ ಕೋರ್ಟಲ್ಲಿ ವಾದಗಳೆಲ್ಲ ತುಂಬಾ ಏನು ಲಾಂಗ್ ಆಗಿರುತ್ತೆ. ಆಮೇಲೆ ಡೈಲಾಗ್ಸ್ ತುಂಬಾ ದೊಡ್ಡ ಡೈಲಾಗ್ಸ್ ಇರುತ್ತೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡಿ, ಆಮೇಲೆ ಕೋರ್ಟಲ್ಲಿ ಮಾತಾಡೋ ಸ್ಟೈಲೇ ಬೇರೆ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಸಾಕಷ್ಟು ಪ್ರಿಪೇರ್ ಮಾಡಿ ನಾವು ಸೆಟ್ ಕೋತೀವಿ. ಓಕೆ, ರಾಘಣ್ಣ ಅವರಿಂದ ನೀವು ತಗೊಂಡಂತಹ ಸಜೆಷನ್ ಈ ಒಂದು ಪಾತ್ರಕ್ಕೆ? ಡ್ಯಾಡ್ ಒಂದೇ ಹೇಳೋದು, ಏನೇ ಮಾಡಿದ್ರು ಫುಲ್ ಖುಷಿಯಾಗಿ ಮಾಡು, ಪ್ರೀತಿಸ್ಬಿಟ್ಟು ಮಾಡು ಅಂತ. ಸೊ ಅದನ್ನ ನಾನು ಮಾಡಿದ್ದೇನೆ. ಥ್ಯಾಂಕ್ ಯು ವಿನಯ್. ಯಾರಾದ್ರೂ ಕ್ವಶನ್ ಕೇಳೋದಿದ್ಯಾ ವಿನಯ್ ಅವ್ರಿಗೆ? ಲಾಯರ್ ಟ್ರೈನಿಂಗ್ ಅಂತ ಕೋರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ವಿ. ಆಮೇಲೆ ನಮ್ಮ ಡೈರೆಕ್ಟರ್ ಅವರ ಸಾಕಷ್ಟು ಇನ್ಪುಟ್ಸ್ಗಳಿತ್ತು. ಇವರು ಡೈರೆಕ್ಟರ್ ಆಕ್ಚುಲಿ ಒಬ್ರು ಲಾಯರ್ ಜೊತೆ ಕೂತ್ಕೊಂಡು ಕತೆ ಮಾಡಿದ್ದಾರೆ. ಸೊ ಯಾರಿಗೂ ಏನು ಅಫೆಕ್ಟ್ ಆಗಬಾರ್ದು, ಇಲ್ಲ ಏನು ಮಿಸ್ಟೇಕ್ ಮಾಡಬಾರ್ದು ಕಥೆಯಲ್ಲಿ ಅಂತ ಕೂತ್ಕೊಂಡು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಲಾಯರ್ ಜೊತೆಗೆ ರಿಲಿಜನ್ ಇತ್ತಲ್ಲ, ಅದು ತುಂಬಾ ಸೂಕ್ಷ್ಮ ವಿಷಯಗಳು ಎರಡು ಸ್ವಲ್ಪ ಟಚ್ ಮಾಡಿದ್ರು. ಹಾಗೆ ಅದು ತುಂಬಾ ಡೀಟೇಲ್ ಜಡ್ಜನ್ನ ಲಾಯರ್ ಲೋ ಮಾಡೋಕೆ ಸಾಧ್ಯ ಇಲ್ಲ, ಇನ್ನು ನಡಿಬೋದು ನೋಡಿದ್ರೆ. ಬಟ್ ಜಡ್ಜ್ ಅಷ್ಟು ಚೆನ್ನಾಗಿರ್ಬೇಕು, ಅಪರಾಧಿಗಳು ಜಾಸ್ತಿ ಆಗ್ತಾರೆ. ನಮಸ್ಕಾರ. ಈಗ ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ಎಲ್ಲ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ ಅನ್ಸುತ್ತೆ. ಇನ್ನೇನು ಪಾಯಿಂಟ್ಗಳು ಮಿಕ್ಕಿಲ್ಲ ಹೇಳಕ್ಕೆ. ನಂಗೆ ತುಂಬಾ ಇಷ್ಟಪಟ್ಟು ಈ ಸಿನಿಮಾ ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ ಇದು ಸಂಬಂಧಗಳ ಬಗ್ಗೆ, ರಿಲೇಶನ್ಶಿಪ್ಸ್ ಬಗ್ಗೆ. ಸೊ ಅದು ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು ನಂಗೆ ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕೆ. ಸೊ ನನ್ನ ಪ್ರಕಾರ ನನ್ನ ಲೈಫಲ್ಲೂ ನನಗೆ ಎಲ್ಲರೂ ಜಾಸ್ತಿ ಟೈಮ್ ಕೊಡಬೇಕಾಗಿರೋದು ಅವರ ರಿಲೇಶನ್ಶಿಪ್ಸ್, ಅವರ ಫ್ಯಾಮಿಲಿ, ಆಮೇಲೆ ಅವರ ಫ್ರೆಂಡ್ಸ್ ಇರ್ಬೋದು ಅವ್ರಿಗೆ. ಸೊ ನಮ್ಮ ಕಥೆನೂ ಅದಕ್ಕೆ ಸಂಬಂಧಪಟ್ಟಿತ್ತು. ಸೊ ಅದಕ್ಕೆ ನನಗೆ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡೆ. ಆಮೇಲೆ ಈಗ ಸ್ಟಾರ್ ಕಾಸ್ಟ್ ಕೂಡ, ನಮ್ಮ ಸ್ಟಾರ್ ಕಾಸ್ಟ್ ತುಂಬ ಚೆನ್ನಾಗಿತ್ತು. ರವಿಶಂಕರ್ ಅವರು, ಬಿ ಸುರೇಶ್ ಅವರು, ಗುರುಪ್ರಸಾದ್ ಅವರು, ಆಮೇಲೆ ಭಗವಾನ್ ಅವರು. ಸೊ ಎಲ್ಲ ಆಕ್ಚುಲಿ ಈ ಸಿನಿಮಾದಲ್ಲಿ 4 ಡೈರೆಕ್ಟರ್ಸ್ ಆಕ್ಟ್ ಮಾಡಿದ್ದಾರೆ. ಅದೊಂದು
ಒಳ್ಳೆ ವಿಷಯ, ಅದೊಂದು ಖುಷಿಯಾದ ವಿಷಯ. ಸೊ ಇದ್ರ ಜೊತೆ ಎಲ್ಲ ಸಾಕಷ್ಟು ಕಲಿತೆ, ಆಮೇಲೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಸಿನಿಮಾ ಬಗ್ಗೆ ಮಾತಾಡಿ, ಸಿನಿಮಾ ಬಗ್ಗೆ ಜಾಸ್ತಿ ಹೇಳಿದ್ರು. ಸೊ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು, ಆಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇಡೀ ಸಿನಿಮಾದ ಜರ್ನಿನೇ ಚೆನ್ನಾಗಿತ್ತು, ಸ್ಟಾರ್ಟಿಂಗ್ ಇಂದ ಕತೆ ಕೇಳ್ದಾಗಿಂದ. ಆಮೇಲೆ ಇದಕ್ಕೆ ಪ್ರಿಪ್ರೇಷನ್ ಆಗಿ ನಾವು ಯಾವತ್ತೂ ನಾನು ಕೋರ್ಟ್ ಮೆಟ್ಲು ಹತ್ತೇ ಇರಲಿಲ್ಲ, ನಾನು ಕೋರ್ಟ್ಗೆ ಹೋಗಿರ್ಲಿಲ್ಲ. ಸೊ ಈ ಸಿನಿಮಾಗೆ ಒಂದು ಸ್ವಲ್ಪ ಈ ಕ್ಯಾರೆಕ್ಟರ್ಸ್ನ ಅಬ್ಸರ್ವ್ ಮಾಡೋಕ್ಕೆ ಈ ಫ್ಯಾಮಿಲಿ ಕೋರ್ಟ್ಗೆ ಹೋಗಿದ್ವಿ. ಅಲ್ಲಿ ಹೇಗಿರುತ್ತೆ ಅವರ ಡೆಕೋರಮ್, ಅವರ ಡಿಸಿಪ್ಲಿನ್ ಹೇಗಿರುತ್ತೆ, ಸೊ ಅದೆಲ್ಲ ನೋಡ್ಕೊಂಡು ನನ್ನ ಕ್ಯಾರೆಕ್ಟರ್ಗೆ ಎಷ್ಟು ಬೇಕೋ ಅಷ್ಟು ನಾನು ಅಳವಡಿಸ್ಕೊಂಡೆ. ಆಮೇಲೆ ಬೇರೆ ಏನು ಹೇಳೋದಂದ್ರೆ, ದರ್ಗಾದಲ್ಲೆಲ್ಲ ಹೋಗಿ ಶೂಟ್ ಮಾಡಿದ್ದೀರಾ? ಅದೊಂದು ತುಂಬಾ ಚೆನ್ನಾಗಿತ್ತು. ನಾವು ಆಕ್ಚುಲಿ ಕಾಟನ್ ಪೇಟ್ ಹತ್ರ ಇರೋ ಒಂದು ದರ್ಗಾದಲ್ಲಿ ಶೂಟ್ ಮಾಡಿದ್ವಿ. ಸೊ ಅಲ್ಲಿ ಇದೇ ನಮ್ಮ ಫಸ್ಟ್ ಸಿನಿಮಾ ಅನ್ಸುತ್ತೆ ಶೂಟ್ ಮಾಡೋಕ್ಕೆ. ಸೊ ಅಲ್ಲಿ ಡೇ ಅಂಡ್ ನೈಟ್ ಶೂಟ್ ಮಾಡ್ತಾ ಇದ್ವಿ. ಸೊ ಇಡೀ ಇಡೀ ಕಮ್ಯುನಿಟಿ ಬಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಶೂಟ್ ನೋಡ್ಕೊಂಡು ತುಂಬಾ ಖುಷಿ ಪಟ್ಟು ನೋಡಿದ್ರು. ಸೊ ಅವ್ರಿಗೆಲ್ಲ ನಮ್ಮ ಸಾಂಗ್ ಶೂಟ್ ನಡೀತಾ ಇತ್ತು. ಆಕ್ಚುಲಿ ನಾವು ಕೊನೆ ದಿನ ಎಲ್ಲರೂ ಸಾಂಗ್ ಹಮ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ರು, ಎಲ್ಲರಿಗೂ ಅಷ್ಟು ಇಷ್ಟ ಆಗಿತ್ತು. ಸೊ ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಅದೇ ಅಷ್ಟೇ. ಎಲ್ರು ಕೇಳ್ತಿದ್ದಾರೆ ರಿಯಲ್ ಲೈಫು ಅಂದ್ರೆ ರಿಯಲ್ ಲೈಫಲ್ಲಿ ಯಾವತ್ತಾದ್ರೂ ಹುಡುಗಿ ಹಿಂದೆ ವಿನಯ್ ಹೋಗಿದಾರ ಇದೇ ರೀತಿ ಅಂತ? ಹುಡುಗಿಯಿಂದೇನಾ? ಅದು ಮದುವೆ ಆದಾಗ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಅಲ್ಲ, ಇಷ್ಟೊಂದು ಕಷ್ಟಪಟ್ಟು ಯಾವತ್ತಾದ್ರೂ ಪ್ರಪೋಸ್ ಮಾಡಿದೀರಾ ನೀವು ಅಂತ ಅನಂತ ತರ ಇಲ್ಲ, ನನ್ಗೆ ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಾನು ಮಾತಾಡಿದ ತಕ್ಷಣ ತುಂಬಾ ಸೈಲೆಂಟ್ ಅಪ್ಪ ಅಂತ. ಅಂದ್ರೆ ರಿಯಲ್ ಲೈಫ್ಗೂ ಹೋಲಿಸ್ಕೊಂಡ್ರೆ ಡಿಫ್ರೆಂಟ್ ಇದೆ ಅನ್ಸುತ್ತಾ, ಅಥವಾ ಅದೇ ರೀತಿ ಕ್ಯಾರೆಕ್ಟರ್ ಅನ್ಸುತ್ತಾ? ಅಂದ್ರೆ ನೀವು ಮಾತು ಕಡಿಮೆ ರಿಯಲ್ ಲೈಫಲ್ಲಿ ಹೋಲಿಸ್ಕೊಂಡ್ರೆ. ಸೊ ಅಲ್ಲಿ ತುಂಬಾ ಮಾತಾಡಿದೀರಾ ನೀವು, ಹುಡುಗಿ ಕಾಲೆಳೆಯೋದಾಗಿರ್ಬೋದು, ಹಿಂದೆ ಹೋಗೋದಾಗಿರ್ಬೋದು, ನಾನು ಅವಳನ್ನ ಮದುವೆ ಆಗ್ತೀನಿ ಒಪ್ಸ್ತೀನಿ ಅನ್ನೋದಾಗಿರ್ಬಹುದು. ಅದೇ ನಾವು ಆಕ್ಟರ್ಸ್ ಎಲ್ಲ, ನಾವು ರಿಯಲ್ ಲೈಫಲ್ಲಿ ಒಂದೇ ತರ ಇರಕ್ ಆಗೋದೇ ಇಲ್ಲ. ಸೊ ಅದಕ್ಕೆ ನಾವು ಆಕ್ಟ್ ಮಾಡೋದು, ಬೇರೆ ಪಾತ್ರಗಳನ್ನ ಮಾಡೋದು. ಓಕೆ, ಅಪ್ಪಾಜಿನ ಯಾವ ರೀತಿಯಾಗಿ ಇನ್ಸ್ಪೈರ್ ಆಗಿ ತಗೊಂಡ್ರಿ? ಅಪ್ಪಾಜಿ ಕೂಡ 2 ಮೂವಿನಲ್ಲಿ ಚಲಿಸುವ ಮೋಡಗಳು, ಧ್ರುವತಾರೆ ಸಿನಿಮಾಗಳನ್ನ ನೀವು ಕೂಡ ಅನೇಕ ಬಾರಿ ನೋಡಿರ್ತೀರಾ. ಸೊ ಲಾಯರ್ ಅಂತ ಬಂದಾಗ ಅವ್ರ ಸಿನಿಮಾಗಳನ್ನ ನೋಡಿ ಯಾವ ರೀತಿ ಇನ್ಸ್ಪೈರ್ ಆದ್ರಿ? ಅದೇ ಇವ್ರು ಫಸ್ಟ್ ಕತೆ ಹೇಳಿದ ತಕ್ಷಣ ನಾನು ಫಸ್ಟ್ ನೋಡಿದ್ದೆ ಇದು ತಾತನ ಸಿನಿಮಾ, ಆ ಲಾಯರ್ ಸಿನಿಮಾ. ಸೊ ಅದ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ತಾತನ ಡಿಸಿಪ್ಲಿನ್ ಫಸ್ಟ್ ಅದ್ ನೋಡಿದ ತಕ್ಷಣ ಒಂದ್ ಸ್ವಲ್ಪ ಭಯ ಆಯ್ತು, ಇಷ್ಟು ಈ ತರ ಹೆಂಗ್ ಫಾಲೋ ಮಾಡೋದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಆಮೇಲೆ ನಮ್ಮ ಇಡೀ ತಂಡ, ನಮ್ಮ ಸುಧೀರ್ ಅವರು, ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ರವಿ ಅವರು, ಧೀರಜ್ ಅವರು, ವಿಜಯ್ ಅವರು, ಆಮೇಲೆ ಸಿದ್ದು ಅವರು. ಸೊ ಎಲ್ಲರೂ ನಾವು ಕೂತ್ಕೊಂಡು ಸಾಕಷ್ಟು ರಿಹರ್ಸಲ್ಸ್ ಮಾಡಿದ್ವಿ. ಯಾಕಂದ್ರೆ ಕೋರ್ಟಲ್ಲಿ ವಾದಗಳೆಲ್ಲ ತುಂಬಾ ಲಾಂಗ್ ಆಗಿರುತ್ತೆ, ಆಮೇಲೆ ಡೈಲಾಗ್ಸ್ ತುಂಬಾ ದೊಡ್ಡ ಡೈಲಾಗ್ಸ್ ಇರುತ್ತೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡಿ, ಆಮೇಲೆ ಕೋರ್ಟಲ್ಲಿ ಮಾತಾಡೋ ಸ್ಟೈಲೇ ಬೇರೆ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಸಾಕಷ್ಟು ಪ್ರಿಪೇರ್ ಮಾಡಿ ನಾವು ಸೆಟ್ ಕೊಡ್ತೀವಿ. ಓಕೆ, ರಾಘಣ್ಣ ಅವರಿಂದ ನೀವು ತಗೊಂಡಂತಹ ಸಜೆಷನ್ ಈ ಒಂದು ಪಾತ್ರಕ್ಕೆ? ಡ್ಯಾಡ್ ಒಂದೇ ಹೇಳೋದು, ಏನೇ ಮಾಡಿದ್ರು ಫುಲ್ ಖುಷಿಯಾಗಿ ಮಾಡು, ಪ್ರೀತಿಸ್ಬಿಟ್ಟು ಮಾಡು ಅಂತ. ಸೊ ಅದನ್ನ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ವಿನಯ್. ಯಾರಾದ್ರೂ ಕ್ವಶನ್ ಕೇಳೋದಿದ್ಯಾ ವಿನಯ್ ಅವ್ರಿಗೆ? ಲಾಯರ್ ಟ್ರೈನಿಂಗ್ ಅಂತ ಕೋರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ವಿ. ಆಮೇಲೆ ನಮ್ಮ ಡೈರೆಕ್ಟರ್ ಅವರ ಸಾಕಷ್ಟು ಇನ್ಪುಟ್ಸ್ಗಳಿತ್ತು. ಇವರು ಡೈರೆಕ್ಟರ್ ಆಕ್ಚುಲಿ ಒಬ್ರು ಲಾಯರ್ ಜೊತೆ ಕೂತ್ಕೊಂಡು ಕತೆ ಮಾಡಿದ್ದಾರೆ. ಸೊ ಯಾರಿಗೂ ಏನು ಅಫೆಕ್ಟ್ ಆಗಬಾರ್ದು, ಇಲ್ಲ ಏನು ಮಿಸ್ಟೇಕ್ ಮಾಡಬಾರ್ದು ಕಥೆಯಲ್ಲಿ ಅಂತ ಕೂತ್ಕೊಂಡು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಲಾಯರ್ ಜೊತೆಗೆ ರಿಲಿಜನ್ ಇತ್ತಲ್ಲ, ಅದು ತುಂಬಾ ಸೂಕ್ತ ವಿಷಯಗಳು ಎರಡು ಸ್ವಲ್ಪ ಟಚ್ ಮಾಡಿದ್ರು. ಹಾಗೆ ಅದನ್ನು ತುಂಬಾ ಡೀಟೇಲ್ ಮಾಡಿ. ಜಡ್ಜನ್ನ ಲಾಯರ್ ಲೋ ಮಾಡೋಕೆ ಸರಳ ಇಲ್ಲ ಇನ್ನು ನಡಿಬೋದು, ನೋಡಿದ್ರೆ ಬಟ್ ಜಡ್ಜ್ ಅಷ್ಟು ಚೆನ್ನಾಗಿರ್ಬೇಕು. ಅಪರಾಧಿಗಳು ಜಾಸ್ತಿ ಆಗ್ತಾರೆ. ನನಗೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ನಿಮ್ಮನ್ನ ನೋಡೋದೇ ಒಂದು ಖುಷಿ ಆಗುತ್ತೆ. ನನಗೆ ತಿಂಗಳು ಒಂದು 2-3 ಸಲ ಆದರೂ ಮೀಟ್ ಮಾಡ್ಬಿಡ್ತೀವಿ, ತುಂಬ ಖುಷಿ ಆಗುತ್ತೆ. ನಮ್ಮ ಕುಟುಂಬದವ್ರು ಅವಾಗ ಸಿಗ್ತಾ ಇರ್ತೀರ, ನೋಡ್ತಾ ಇರ್ತಾರೆ, ಅದೇ ಖುಷಿ ಆಗುತ್ತೆ ನನಗೆ. ಆ್ಯಕ್ಚುಲಿ ಈ ಸಿನಿಮಾ ಕಥೆಗಳಿಗೆ ತುಂಬ ಕಷ್ಟ ಆಗಲ್ಲ. ನಮ್ಮದೊಂದು ಟೈಮ್ ಇತ್ತು, ನಮಗೆ ನಮ್ಮ ತಂದೆ, ಚಿಕ್ಕಪ್ಪ ಅವರು, ನಮ್ಮ ತಾಯಿ ಇದ್ದರು, ಉದಯಶಂಕರ್ ಅವರಿದ್ದರು. ಅಪ್ಪ ರಾಘಣ್ಣ ಇಲ್ಲಿ ಬಾಯಲ್ಲಿ ಈ ಸಿನಿಮಾ ಚೆನ್ನಾಗಿದೆ, ನಿಮ್ಮ ಚಿಕ್ಕಪ್ಪ ಒಪ್ಕೊಂಡಿದ್ರೆ ಮಾಡು ಅಂತ ಹೇಳೋರು ಅಷ್ಟೇ. ನಾವು ಹೆಂಗಿದೆ ಅದೆಲ್ಲ ಕೇಳ್ತಿರ್ಲಿಲ್ಲ ನಮಗೊಂದು ನಂಬಿಕೆ, ಇವ್ರು ಮಾಡಿದ್ರೆ ಇನ್ನೇನು ಕೇಳೋದು ಅಂತ. ಅಷ್ಟು ದೊಡ್ಡ ರಾಜ್ಕುಮಾರ್ ಕುತ್ಕೊಂಡು ಕತೆ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ನಾವು ನುಗ್ಗಿಬಿಡ್ತಿದ್ವಿ. ಈಗ ಮಕ್ಕಳಿಗೆ ಏನಂದ್ರೆ ಅವ್ರನ್ನೇ ಬಿಟ್ಟಿದ್ದೀವಿ ನಾವು. ಅವನು ಬಂದು ಹೇಳ್ದೆ ನನಗೆ, ಪಾಪ ನಮ್ಮ ಸಿನಿಮಾ ಕತೆ ಕೇಳಿ ತುಂಬ ಇಷ್ಟ ಆಗಿದೆಪ್ಪ, ನಾವು
ನನಗೇನಂದರೆ ಅವ್ನಿಗೆ ಇಷ್ಟವಾಗಿರೋ ಒಂದು ಟೀಮ್ನ ಆರಿಸ್ಕೊಳ್ಳಿ ಅಂತ. ಇವಾಗ ಮಕ್ಕಳು ಬೇರೆ ನೋಡಿ, ನಾನು ಈ ಸ್ಕೂಲ್ಗೆ ಹೋಗ್ಬೇಕು, ನನಗೆ ಈ ಹುಡುಗಿ ಬೇಕು ಅಂತ ಕೇಳ್ತಾರೆ. ಆ ಥರ ಮಕ್ಕಳಿಗೆ ಬಿಟ್ಬಿಡ್ಬೇಕು. ಅವ್ರಿಗೆ ಗೊತ್ತು ಅವ್ರು ಎಲ್ಲಿ ಕರೆಕ್ಟಾಗಿ ಸೇರ್ಕೋಬೋದು, ಯಾವ ಟೀಮಲ್ಲಿ ಕರೆಕ್ಟಾಗಿ ಸೇರ್ಕೋಬೋದು ಅಂತ ಗೊತ್ತು. ಸೊ ಅವ್ರು ಕರ್ಕೊಂಬಂದು ನನಗೇನು ಇಷ್ಟ ಆಗಿರ್ಬೋದು, ನೀವು ನನ್ನ ಕೇಳಿದರೆ ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸಲ್ಲಿ ಸಾಮಾನ್ಯ ಒಂದೆರಡು ಹುಡುಗಿ ಮದುವೆ ಆದ್ರೇ ನಮ್ಮ ಒಂದು ದೇಶದಲ್ಲಿ ಇನ್ನೂ ಅದು ಅಷ್ಟು ಈಸಿ ಆಗಿಲ್ಲ. ಹುಡುಗಿ ಮದುವೆ ಆಗ್ತಾರೆ ಅಂದ ತಕ್ಷಣ ಫಸ್ಟ್ ಏನೇನು ಜಾತಿ ಅಂತ ಕೇಳ್ತೀವಿ. ಎರಡು ಬೇರೆ ಜಾತಿ ಆದಾಗಲೇ ಒಂದು ತೊಂದರೆ ಶುರು ಇರುತ್ತೆ, ನಮಗೆ ಒಂಥರ ನೋಡೋಕ್ಕೆ ಭಯ ಇರುತ್ತೆ. ಇಲ್ಲಿ ಎರಡು ಧರ್ಮಗಳೇ ಬೇರೆ ಆದಾಗ ಎಲ್ಲಿ ಹೋಗ್ತಾರೆ ಆ ಹುಡುಗಿ? ಕೋರ್ಟ್ಗೆ ಹೋಗ್ತಾರೆ, ಇಲ್ಲಾಂದರೆ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲ, ಕೋರ್ಟ್ ಇರೋರೇ ಮದುವೆ ಆದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಒಂದು ಪ್ರಶ್ನೆ ಬಂದಾಗ ನನಗೆ ಈ ಕತೆ ಅಲ್ಲಿ ಇಷ್ಟ ಆಯಿತು. ಆಮೇಲೆ ನೀವು ಇದು ಕತೆ ಸ್ಕ್ರೀನ್ ಪ್ಲೇ ನೋಡಿದ್ರೆ ಇಲ್ಲೆಲ್ಲೂ ನೀವು ಯಾರೋ ಒಬ್ರು ಕೇಳಿದ್ರಲ್ಲ, ಎರಡು ಧರ್ಮಗಳು ಬರುತ್ತೆ, ಅದ್ರ ಬಗ್ಗೆ ನಿಮ್ಗೆ ಹೇಳೋದೇ ಇಲ್ಲ. ನೋಡಿ, ನಾವೇನು ತೋರಿಸ್ತೀವಿ ಅದನ್ನು ಮಾತ್ರ ನಮಗೆ ಫ್ರೇಮಲ್ಲಿ ಕಾಣುತ್ತೆ. ಔಟ್ ಆಫ್ ಫ್ರೇಮ್ ಇಸ್ ಔಟ್ ಆಫ್ ಮೈಂಡ್ ಅಂತಾರೆ. ಸೊ ನಮಗೆ ನಾವು ಈ ಪ್ರೀತಿ ಬಗ್ಗೆ ಮಾತ್ರ ಇಬ್ರು ಹ್ಯೂಮನ್ ಪ್ರೀತಿಸ್ತಾ ಇದ್ದಾರೆ ಅಷ್ಟೇ, ಇಬ್ರು ಮನುಷ್ಯತ್ವ ಇರೋರು ಪ್ರೀತಿಸ್ತಾ ಇದ್ದಾರೆ. ಆ ಪ್ರೀತಿನ ಈ ಸಮಾಜದಲ್ಲಿ ಹೇಗೆ ಗೆಲ್ತಾರೆ, ಯಾರಿಗೂ ತೊಂದರೆ ಆಗದೆ ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಈ ಸಿನಿಮಾ. ಇದನ್ನ ನಾವು ಯಾವುದೋ ರಿಲಿಜನ್ ಧರ್ಮನ ಹುಟ್ಟದೆ ಬರೀ ಪ್ರೀತಿಗಳ ಬಗ್ಗೆ, ಆ ಸಂಬಂಧಗಳ ಬಗ್ಗೆ ಹೇಳ್ಕೊಂಡೇ ಹೋಗ್ತೀವಿ. ಎಷ್ಟು ನನಗೆ ಇಷ್ಟ ಆಯ್ತು ಅಂದರೆ, ಒಂದು ಕಡೆ ಮಗ ಲಾಯರ್ ಅಂದ್ರೆ ಒಂದು ಫ್ಯಾಮಿಲಿಲಿ ನನ್ನ ಮಗ ಲಾಯರ್ ಕಣೋ ಅಂತಾರೆ. ಇಲ್ಲಿ ಏನಂದ್ರೆ ನೋಡಿ, ಒಬ್ಬ ತಂದೆ ಇಬ್ಬರು ಜೋಡಿಗಳನ್ನ ಒಂದು ಸೇರಿಸ್ತಾರೆ, ಅಂದರೆ ಸಪ್ತಪದಿ ಮಾಡಿಸಿ ಎಲ್ಲ. ಒಂದು ಕಡೆ ಮಗ ಅವರಿಬ್ಬರನ್ನ ಬೇಡ ಮಾಡ್ತಾ ಇದೆ. ಇದು ಹಿಂಗಯ್ಯ ಇದು ನಡೀತೆ ಅಂತ ಇದರದೇ ಒಂದು ವಾದ ವಿವಾದ ತುಂಬ ಚೆನ್ನಾಗಿದ್ದಾರೆ. ಇಂಥ ಸಣ್ಣ ಪುಟ್ಟ ವಿಷಯ ಚೆನ್ನಾಗೆ ಮಾಡ್ಕೊಂಡು ಹೋಗಿದ್ದಾರೆ, ಅದು ನಂಗೆ ತುಂಬ ಇಷ್ಟ. ಆಮೇಲೆ ನನ್ನ ಮಗನಿಗೆ ಏನಂದರೆ, ನಂದು ಒಂದು ಪ್ರಿಪ್ರೇಷನ್ ಮಾಡಬೇಕು ಅಂತ ಕೋರ್ಟ್ಗಳಿಗೆ ಹೋದ. ಆಮೇಲೆ ಅವ್ರ ಟೀಮ್ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು 6-7 ಜನ, ಎಲ್ಲರೂ ಮನೆಗೆ ಬಂದು ದಿನ ಒಂದು ವರ್ಕ್ಶಾಪ್ ಮಾಡೋರು. ಅದು ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ಅಸಿಸ್ಟೆಂಟ್ ಒಬ್ಬರು ಸಾಂಗ್ ಬರೆದಿದ್ದಾರಲ್ಲ ಪೂಜೆ, ಈಗ ತಾನೇ ಜಾರಿಗೆ ಸಿದ್ದು ಎಷ್ಟು ಚೆನ್ನಾಗಿ ಬರೀ ನೋಡೋ ಪೂಜೆ. ಅಂದರೆ ಎಲ್ಲ ಪದಗಳನ್ನ ಒಂದು ಲಾಗೆ ಸಂಬಂಧಪಟ್ಟಂಥ ಪದಗಳು ಉಪಯೋಗಿಸ್ಕೊಂಡು ಅವ್ರು ಅಸಿಸ್ಟೆಂಟ್ ಬರೆದಿರೋದು, ಅದು ತುಂಬ ದೊಡ್ಡ ವಿಷಯ ಪೂಜೆ. ಅಂದರೆ ಎಷ್ಟು ದೊಡ್ಡ ಅಸಿಸ್ಟೆಂಟ್ಸ್ ಇದೆ ನೋಡಿ, ಮುಂದೆ ಇವರೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಆಗುವಂಥ ಒಂದು ಲಕ್ಷಣ ಇರೋರು ಅವ್ರು ಬರ್ತಿದ್ರು. ಅವರೆಲ್ಲ ದಿನ ಬರೋರು ವಿನಯ್ ಹತ್ರ. ಹೆಂಗೆ ಅವನಿಗೆ ಸ್ವಲ್ಪ ಪಾತ್ರ ಈಸಿ ಆಯಿತು. ಈಗ ನೋಡಿ, ಉದಾಹರಣೆಗೆ ನಮಗೆ ಅಭಿ ಇದ್ದರು, ವಿನಯ್ಗೆ ಕ್ಲೀನಾಗಿ ಹೊಂದ್ಕೊಂಡ್ಬಿಟ್ರು. ಆಮೇಲೆ ವಿನು ಬಂದ್ಬಿಟ್ಟು ನೋಡಿ, ಈಗ ಎಲ್ಲೋ ಅವರು ವಿನು ಬಂದ್ಬಿಟ್ಟು ಒಂದು 20 ಸಿನಿಮಾ ಮಾಡಿದವರು ಅಲ್ಲ, 2 ಸಿನಿಮಾ ಮಾಡಿದ್ದಾರೆ. ಅವರು ಹಿಂದ್ಗಡೆ ರಾಜ್ಕುಮಾರ್ ಟ್ಯಾಗ್ನ ಒತ್ಕೊಂಡಿಲ್ಲ, ಅವರು ಒತ್ಕೊಂಡಿಲ್ಲ. ನಾನೊಬ್ಬ ಯಂಗ್ಸ್ಟರು, ಇನ್ನೂ ಒಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಪಾತ್ರಗಳು ಮಾಡಬೇಕು, ಜನಗಳ ಮನಸ್ಸಲ್ಲಿ ಒಂದು ಜಾಗ ಹಿಡಿಬೇಕು ಅಂತ ಒದ್ದಾಡ್ತಿದ್ದಾನೆ. ಸೊ ಇಂಥವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಪ್ರತಿಯೊಬ್ಬರು ಭಾಳ ಸುಲಭ ಆಗುತ್ತೆ. ನಾನು ಅದನ್ನು ಕೊನೆಯವರೆಗೂ ಹಾಗೆ ಇಟ್ಕೊಂಬಂದಿನಿ. 200 ಸಿನಿಮಾ ಆದ್ರೂ ಹಾಗೆ ಇಟ್ಕೊ, ನಿನ್ನ ಜೊತೆ ಸುಲಭವಾಗಿ ಬಂದು ಮಾಡಬೇಕು. ನಮ್ಮ ಅಪ್ಪಾಗಿ ನನಗೆ ಇವತ್ತು ಜ್ಞಾಪಕ ಆಗುತ್ತೆ, ಭಾಗ್ಯದಷ್ಟು ಬರಮ್ಮ ಸಿನಿಮಾ ಮಾಡಿದಾಗ ಅದು ಅವರು 200 ಸಿನಿಮಾ ಹತ್ತತ್ರ ಬಂದಿತ್ತು. ಅದರಲ್ಲಿ ಆ ಸಿನಿಮಾ ಕತೆ ಕೇಳಿದಾಗ ಯಾವ ಆ್ಯಕ್ಟಿವ್ ಮಾಡೋದು ಕಮಲಾಸನ್ ಹೇಳಿದ್ರು, ಇದು ಹೆಂಗೆ ರಾಜ್ಕುಮಾರ್ ಒಪ್ಕೊಂಡ್ರು, ಈ ಕ್ಯಾರೆಕ್ಟರ್ಗೆ ಕೆಲಸ ಇಲ್ಲ, ಮೂಗ ಅಂದ್ಬಿಟ್ಟು ಸುಳ್ಳು ಹೇಳ್ಕೊಂಡು ಒಂದು ಕಡೆ ಕೆಲಸಕ್ಕೆ ಸೇರ್ತಾನೆ, ಇಂಥ ಪಾತ್ರಗಳು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಅಪ್ಪಾಜಿಯವರು ಓಪನ್ ಆಗಿದ್ರು, ಏನು ಕತೆ ಬಂದರೂ ಮಾಡಬೇಕು ನಾವು ಅಂತ. ಆ ಥರ ವಿನುನ ಇಟ್ಬಿಟ್ಟು ವಿನು ಎಲ್ಲರಿಗೂ ಕ್ಲೀನಾಗಿ ಎಟ್ಟಿಸ್ತಾರೆ. ಅದು ನನಗೆ ಇಷ್ಟ ಆಯಿತು. ಪ್ರತಿಯೊಂದು ಸಿನಿಮಾದ ನೋಡ್ಕೊಂಡು, ಆಮೇಲೆ 3ನೇ ಸಿನಿಮಾಲೇ ಒಂದು ಲಾಯರ್ ಪಾತ್ರ ಮಾಡ್ತಾ ಇದ್ದರೆ ಅದೊಂದು ಚಾಲೆಂಜಿಂಗ್ ನೋಡಿ, ಏನೋ ಮಾಡಬೇಕು ಅಂತ ಒಂದು ಆಸೆ ಇದೆ ಅವನಿಗೆ. ಅದು ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಒಂದು 20 ವರ್ಷದ ಕ್ಯಾರಿಯರ್ ನನಗೆ ಇನ್ನೂ ಅಂಥ ಪಾತ್ರಗಳು ಬಂದಿಲ್ಲ. ಬಟ್ ಇದು ನೋಡಿದ್ರೆ ನನಗೆ ಖುಷಿ ಆಯ್ತು. ನಾನು ಸಿನಿಮಾ ಆ ಕಡೆ ಈ ಕಡೆ ಸ್ವಲ್ಪ ನೋಡಿದ್ದೀನಿ. ಅವ್ನ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ. ಅದಕ್ಕೊಂದು ಚಿಕ್ಕ ಎಕ್ಸಾಮ್, ಅಪ್ಪನಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಾವು, ಒಂದು ಫೇಮಸ್ ಡ್ರಾಮಾ ಯೂನಿಟ್ಸ್ಗೆ ಹೋಗಿದ್ವಿ, ಒಂದು ಪ್ರಮೋಷನ್ಗೋಸ್ಕರ ಹೋಗಿದ್ವಿ. ಅಲ್ಲಿ ಟೀಸರ್ ಹಾಕಿದ್ವಿ. ಅಲ್ಲಿ ಎಂತೆಂಥ ಅವರು ಇದ್ರು ನೋಡಿ, ವಿಜಯ ರಾಘವೇಂದ್ರ ಅವರಿದ್ದರು, ಲಕ್ಷ್ಮಿ ಅವರಿದ್ದರು, ಅದ್ಭುತ ಕಲಾವಿದೆ. ಆಮೇಲೆ ಮುಖ್ಯಮಂತ್ರಿ ಚಂದ್ರು ಇದ್ರು. ಲಕ್ಷ್ಮಿ ಅವರು ಟೀಸರ್ ನೋಡ್ಬಿಟ್ಟು ನೋಡಿ ನಮಗಂತ ಟೈಮ್ ಕೊಟ್ಟು ಮಾತಾಡಿದ್ರು. ಏನಪ್ಪ ನೀನು ರನ್ನಂಟನಿಗೆ ಬಂದಿದ್ದೀನಿ ನಿಂತನಪ್ಪ ಅಂದ್ರು. ಹೌದು, ಅಲ್ಲಿಗೂ ಇಲ್ಲಿಗೂ ಭಾಳ ವ್ಯತ್ಯಾಸ ಇದೆ ಕಣಪ್ಪ, ಎಷ್ಟು ಚೆನ್ನಾಗಿದೆಯೋ ನೀನು, ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ. ಆಮೇಲೆ ನೀನೇನು ಜಡ್ಜಿನ ತಿನ್ನೋರ ಥರ ನೋಡ್ತಿದ್ಯಲ್ಲ ಅಂತ ಕೇಳಿದ್ರು. ನನಗೆ ಇದು ಇಷ್ಟ ಆಯ್ತು ನನಗೆ. ಅಂದರೆ ಹೊರಗಡೆಯಿಂದ ಒಂದು ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಸೊ ಅಂಥವ್ರು ಹೇಳಿದ ಮೇಲೆ ಇದು ಭಾರಿ ಒಂದು ನಮಗೊಂದು ಗಿಫ್ಟ್ ಇದೆ, ಇದು ಚೆನ್ನಾಗಾಗುತ್ತೆ ನನಗೊಂದು ತುಂಬ ಒಂದು ಭರವಸೆ ಇದೆ. ಯಾಕೆ ಲಕ್ಷ್ಮಿ ಅವ್ರು ಸುಮ್ಮನೆ ಬಂದು ಆ ಪ್ರೋಗ್ರಾಮ್ ನಂಗೆ ಬಂದು ಹೋಗಲ್ಲ ಯಾರನ್ನೂ ಅವರು, ಯಾಕಂದರೆ ಅವ್ರು ರನ್ನಂಟನಿಗೆ ಹೋದಾಗ ಈ ಥರ ಎಲ್ಲ ಹೇಳಿರಲಿಲ್ಲ ಅವರು. ಇದನ್ನು ನೋಡಿ ಅವರು ಮೆಚ್ಚುಗೆ ಪಟ್ಟಿದ್ದಾರೆ ಟೀಸರ್ ನೋಡ್ಬಿಟ್ಟು. ಈ ಥರ ನನಗೆ ಈ ಟೀಮ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಮ್ಗಳದ್ದು ಜಾಸ್ತಿ ಇದರಲ್ಲಿ ತಲೆ ಹಾಕೋದಿರಲೇ ಇಲ್ಲ ನನಗೆ, ಯಾಕಂದ್ರೆ ನಾವು ಟೀಮ್ನ ಒಪ್ಕೊಂಡ್ಮೇಲೆ ಬಿಟ್ಬಿಡ್ತೀವಿ, ನೀವು ಮಾಡ್ಕೊಂಡು ಹೋಗಿ ಅದು ಹೆಂಗಿದೆ ಇದಾಗಿದೆ ನಾವು ನೋಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಅವ್ರು ಏನು ಇಷ್ಟಪಡ್ತಾರೆ ಅದನ್ನ ಬಿಡಬೇಕು ನಾವು ಫಸ್ಟು. ಬಿಟ್ಟ ಮೇಲೆ ಜನಕ್ಕೆ ಗೊತ್ತಾಗುತ್ತೆ ಏನು ಬೇಕು. ಅವ್ರದ್ದೊಂದು ಟೀಮ್ ಇದೆ, ಹೊಸ ಟೀಮು. ಅವ್ರ ಹೊರಗಡೆ ಇರೋ ಟ್ಯಾಲೆಂಟ್ನ ನಾವು ಅದನ್ನು ತೊಂದರೆ ಕೊಡಬಾರ್ದು.
ಅದನ್ನು ಹೊರಗಡೆ ಬರೋಕ್ಕೆ ದಾರಿ ಮಾಡಿಕೊಡ್ಬೇಕು. ಇವತ್ತು ಅದೆಲ್ಲ ಬಂದಿದೆ. 28 ರಿಲೀಸ್ ಆಗ್ತಾಯಿದೆ ಸಿನಿಮಾ. ನಾನು ಯಾವಾಗಲೂ ಒಂದೇ ಒಂದು ಮಾತು ಹೇಳಿದ್ದು, ಸಿನಿಮಾ ನಾವು ಯಾರೇ ಮಾಡಿದ್ರು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಅದು ಟ್ರಯಲ್ ಆ್ಯಂಡ್ ಎರರ್ ಅಂತಲೇ ಕರೆಯೋದು ನಾನು. ಯಾಕಂದರೆ ಎಲ್ಲ ಒಂದು ಪ್ರಯತ್ನ ಅದು. ನಾವು ಹೇಳ್ತೀವಿ ಇದನ್ನ ಹಾಕೊಂಡ್ರೆ ಸಿನಿಮಾ ಹೋಗುತ್ತೆ, ಅದನ್ನು ಹಾಕೊಂಡ್ರೆ ಸಿನಿಮಾ, ಇದೆಲ್ಲ ಏನೂ ಇಲ್ಲ ಇವರು. ನಮ್ಮ ತಂದೆ ಹೇಳಿದ ಚಿದಂಬರ ರಹಸ್ಯ ಅಂತ ಇದು. ಅಲ್ಲಿ ಬಂದು ಯಜಮಾನರುಗಳು ಕುತ್ಕೊಂಡು ನೋಡ್ತಾರೆ, ಅವ್ರು ಬಂದು ಅವಾಗ ಏನು ಹೇಳ್ತಾರೆ ಆ ಪ್ರತಿ ಕ್ಷಣನೇ ನಮಗೆ ಕಾಪಾಡೋದು. ಅದು ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಆಮೇಲೆ ಗೊತ್ತಾಗುತ್ತೆ, ಇದು ನಾನು ಹೇಳಿದ್ದು, ಇದು ನಾನು ಮಾಡಿಲ್ಲ, ಇದು ನೀನು ಮಾಡಿದ್ದು ಅಂತ ಅಲ್ಲಿ ನಾವು ಎಲ್ಲ ಕಿತ್ತಾಡ್ತೀವಿ. ಬಟ್ ಒಂದೇ ಒಂದು ನಮ್ಮ ತಂದೆ ಹೇಳಿರೋದು, ಫೇಲ್ಯೂರ್ನ ಸೋಲ್ನ ಮನ್ಸಿಗೆ ತಗೋಬೇಡ, ಇದು ವಿನ್ನಿಂಗ್ ಬಂದ್ಬಿಟ್ಟು ತಲೆಗೆ ತಗೋಬೇಡ, ಇಷ್ಟ ಸಕ್ಸಸ್ ತಲೆಗೆ ತಗೋಬೇಡ, ಫೇಲ್ಯೂರ್ನ ಮನ್ಸಿಗೆ ತಗೋಬೇಡ. ಇದಿಷ್ಟಿದ್ರೆ ಸಾಕು, ನಡ್ಕೊಂಡು ಹೋಗ್ತಾ ಇರ್ತದೆ ಜೀವನ. ಇದೆಲ್ಲ ಪ್ರಯತ್ನ ಪ್ರತಿ ಸಿನಿಮಾನ ಮಾಡ್ತಾ ಇದ್ದೀವಿ. ನಿಮ್ಮ ಹತ್ರ ಬಂದು ನಾವು ಯಾವಾಗಲೂ ಅದನ್ನು ಬಂದು ಕೇಳ್ಕೊತೀವಿ. ನನಗೆ ಗೊತ್ತು ನಿಮಗೆ ಇಷ್ಟ ಆದರೆ ನಿಮ್ಮ ಪಾಡಿಗೆ ನೀವೇ ನಿಮ್ಮ ಪೆನ್ ನೀವು ಚೆನ್ನಾಗಿ ಬರೀತೀರಿ, ನಿಮ್ಗೇನು ಹೇಳಬೇಕಾಗೇ ಇಲ್ಲ. ಅದು ನೀವು ಕಾಯ್ತಾ ಇದ್ದೀರ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದರೆ ಸಾಕಣ ಏನಾದರೂ ಬರೆಯೋಣ. ಬಟ್ ಈ ಸಿನಿಮಾದಲ್ಲಿ ಏನೂ ಒಂದು ಇದಿಲ್ಲ, ಅಂದರೆ ಜನಗಳಿಗೇನೋ ಬೇಕು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಆ ಥರ ಏನೂ ತುಂಬಿಲ್ಲ. ಸಿನಿಮಾಗೆ ಏನೇನು ಬೇಕು ಅದನ್ನು ಮಾಡಿಸ್ಕೊಂಡಿದೆ. ಆ ಹುಡುಗಿ ನೋಡಿ, ಲತಾ ಹೆಗ್ಡೆ ಅಂತ ಹೊಸ ಹುಡುಗಿ, ನಮ್ಮ ಕನ್ನಡದವರು, ಹೊರ ದೇಶದಲ್ಲಿ ಸೆಟ್ಲ್ ಆಗಿ ಕನ್ನಡ ಬಿಡಿದೆ ಮಾತು ಡಬ್ಬಿಂಗ್ ಹಾಕೋದು ಅವ್ರದ್ದು. ಹಾಂ, ಚೆನ್ನಾಗಿ ಮಾಡಿದ್ದಾರೆ. ಅವ್ರು ನೋಡಿದ ತಕ್ಷಣ ಒಂದು ಆ ಧರ್ಮದವರು ಅಂತ ಕಾಣುತ್ತೆ ನೋಡಿ, ಅದು ಆ ಥರ ಚೆನ್ನಾಗೇ ಒಂದೊಂದು ಮಾಡಿದ್ದಾರೆ. ಆಮೇಲೆ ಒಬ್ಬ ಕೊರಿಯೋಗ್ರಾಫ್ ಮಾಡಿದವನು ಹೊಸೊಬ್ಬರು ಇನ್ನೂಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ರು ಅವರು. ಅಂಥವ್ರ ಥರ ಟ್ರೈ ಮಾಡಿಸಿದ್ದಾರೆ. ಒಂದು ಹೊಸ ಪ್ರಯತ್ನಗಳು, ಹೊಸ ಪ್ರತಿಭೆಗಳನ್ನ ಮುಂದಕ್ಕೆ ತರೋಕ್ಕೆ ಅವರು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಬಿಡಿ, ಸಿನಿಮಾ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ರೆ ಮಗನ ಬಗ್ಗೆ ಮಾತಾಡ್ದಂಗಾಗುತ್ತೆ. ಇನ್ನು ಸ್ವಲ್ಪ ದಿನ ತಡ್ಕೊಂಡು ಮುಂದಿನ ವಾರದಲ್ಲಿ ಜನ ಮಾತಾಡ್ತಾರೆ. ಇನ್ನು ಹೊಸ ವರ್ಷ ಬರ್ತದೆ, ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ನಿಮಗೆ ಹೆಚ್ಚು ಪ್ರೀತಿ, ಸುಖ, ಸಂತೋಷ ಕೊಡಲಿ ಅಂತ ದೇವರಲ್ಲಿ ನನ್ನ ಪ್ರಾರ್ಥನೆ. ಜೈ ಹಿಂದ್, ಜೈ ಕನ್ನಡ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್.